श्री राघवेन्द्राय नमः। श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। श्री वेदव्यासाय नमः। लक्ष्मी हयग्रीवाय नमः। लक्ष्मी वेंकटेशाय नमः। ओम उग्रवीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं नमाम्यहं। कल्याणाद्भुतगात्राय कामितार्थप्रदायिने श्रीमद्वेंकटनाथाय श्रीनिवासाय ते नमः। पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दूर्वादिध्वान्तरवे वैष्णवेन्द्रे वरेन्द्रे श्री राघवेन्द्र गुरुवे नमो। अत्यंತ ದಯಾಳವೇ ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು ಮತ್ತು ವಿಶೇಷವಾಗಿ ಮುಖ್ಯ ಪ್ರಾಣ ದೇವರು, ಅದರಲ್ಲೂ ವಿಶೇಷವಾಗಿ ರಾಯರ ಮೃತುಕಾ ಬೃಂದಾವನದಲ್ಲಿ ಜಯತೀರ್ಥರು, ವಿಜೇಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಮೃತಿಕಾ ಸನ್ನಿಧಿ, 48 ಸಾಲಿಗ್ರಾಮ ಇರತಕ್ಕಂಥ ಸನ್ನಿಧಾನ. ನಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರಾಭಿಮಾನಿ ದೇವತೆಗಳು ಪ್ರತಿಯೊಬ್ಬರಿಗೂ ಆರೋಗ್ಯಗಳನ್ನ, ಭಾಗ್ಯ, ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಚಾನಲ್ ರಾಯರ ಅನುಗ್ರಹ ಶ್ರೀ ಕ್ಷೇತ್ರ ಭಾಷೆಯಲ್ಲಿ ರಾಯರ ಮಠದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಒಂದು ಇಲ್ಲೇ ಕುತಿಯರವರು ಸಂತಾನ ಸಂಪತ್ ಪರಿಶುದ್ಧ ಭಕ್ತೇ ವಿಜ್ಞಾನ ವಾಕ್ಪಾಶುವಾಟವಾದಿಂದ್ಯತ್ವಾ ಶರೀರೋ ಸಮಸ್ತ ದೋಷ ಅಥ್ವಾಸನೋ ವ್ಯಾಗುರು ರಾಘವೇಂದ್ರ. ಸಂತಾನ ಭಾಗ್ಯ ಇಲ್ಲ, ನಮಗೆ ಮದುವೆಯಾಗಿ 10, 14, 17, 18, 19 ವರ್ಷ ಆಯಿತು, 18 ವರ್ಷ ಆಯಿತು, 18 ವರ್ಷ ಆದರೂ ಮಕ್ಕಳಿಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡ್ತೀನಿ, ರಾಯರ ಯಾಕೆ ಅನುಗ್ರಹ ಮಾಡಿಲ್ಲ ಅಂತ ಅವರ ಒಂದು ಪ್ರಶ್ನೆ. ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡಬೇಕು. ಸಂತಾನ ಭಾಗ್ಯ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥದ್ದೇ. ಯಾಕೆಂದ್ರೆ ಭಾಗ್ಯ ಎಲ್ಲ ಭಾಗ್ಯಕ್ಕಿಂತ ತಾಯಿಗೆ ಒಂದು 4 ಜನ್ಮ ಇರುತ್ತೆ. ಹೆಣ್ಮಕ್ಳಿಗೆ ತಾಯಿ ಗರ್ಭದಿಂದ ಬರ್ತಕ್ಕಂಥದ್ದು ಒಂದು ಜನ್ಮ, ಎರಡನೆಯದು ಅವಳು ಋತುಮತಿ ಆಗ್ತಕ್ಕಂಥದ್ದು ಎರಡನೇ ಜನ್ಮ, ಮೂರನೇ ಜನ್ಮ ಅವಳು ಮದುವೆ ಆಗ್ತಕ್ಕಂಥದ್ದು ಮೂರನೇ ಜನ್ಮ, ಅದರಲ್ಲೂ ವಿಶೇಷವಾಗಿ 4ನೇ ಜನ್ಮ ಅವಳಿಗೆ ತಾಯಿ ಸಂತಾನ ಆಗ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ 4 ಭಾಗ್ಯ ಸಿಕ್ತು ಅಂತ ಹೇಳಿದ್ರೆ ಅವಳು ಹೆಣ್ಣಾಗಿದ್ದು ಸಾರ್ಥಕ ಆಯಿತು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಗುರುಗಳ ಅನುಗ್ರಹ ಯಾಗಾಗಬೇಕು ಅಂತ ಹೇಳಿದ್ರೆ, ನಾವು ರಾಯರನ್ನು ನಂಬಿದಿರಿ, ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕಡೆಗೆ ಭಗವಂತ ನಂಬಿದಾಗ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ನಂಬಿದಾಗ ಸಂತಾನ ಭಾಗ್ಯ ಆಗೇ ಆಗತ್ತೆ, ಅದರ ಸಂಶಯನೇ ಇಲ್ಲ. ಅದಕ್ಕೋಸ್ಕರವಾಗಿ ರಾಯರ ಸ್ತೋತ್ರವನ್ನ, ಆ ಸ್ತೋತ್ರದಲ್ಲಿ ಕೆಲವಾರು ಅಧ್ಯಾಯಗಳಿದೆ. ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾಶುವಾಟವಾದಿಂದ್ಯತ್ವಾ ಶರೀರೋ ಸಮಸ್ತ ದೋಷ ಅಥ್ವಾಸನೋ ವ್ಯಾಗುರು ರಾಘವೇಂದ್ರ. ಈ ಮಂತ್ರವನ್ನ ಪಠನೆಯನ್ನು ಮಾಡಿ ಪ್ರತಿದಿನ 11 ದಿನಗಳ ಕಾಲ ವಿಶೇಷವಾಗಿ ರಾಯರ ಬೃಂದಾವನಕ್ಕೆ, ಇಲ್ಲವಾದರೆ ನಿಮ್ಮ ಮನೆಯಲ್ಲೇ ರಾಯರ ಮೃತ್ತಿಕೆ ಬೃಂದಾವನ ಇದ್ರೂ ಇಲ್ಲ, ಅದಿಲ್ಲ ಅಂದ್ರೆ ಫೋಟೋ ಇಟ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿ ಪ್ರತಿದಿನ ಓಂ ಶ್ರೀ ರಾಘವೇಂದ್ರಾಯ ನಮಃ 21 ಬಾರಿ ಹೇಳಿ 3 ದಿನ, ಅಂದ್ರೆ 3 ದಿನ ಆಗ್ಬೋದು, 21 ದಿನ ಆಗ್ಬೋದು, 11 ದಿವಸ ಆಗ್ಬೋದು, ಈ ತರ ನಮಸ್ಕಾರವನ್ನು ಮಾಡಿದಾಗ, ಆ ನಮಸ್ಕಾರವನ್ನು ಮಾಡಬೇಕಾದ್ರೆ ಸಂಕಲ್ಪ ಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಸಂಕಲ್ಪ ಹೇಗೆ? ಈ ಸಂಕಲ್ಪ ಅಂದ್ರೆ ಏನಪ್ಪಾ ಅಂದ್ರೆ ಭಗವಂತನ ಕೇಳ್ಬೇಕಂತೆ. ಭಗವಂತ ನಾ ಕರ್ತ ಹರಿಕರ್ತಾಹ. ಈ ಸಂಕಲ್ಪ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಈ ದಿನ ತಿಥಿ ನಕ್ಷತ್ರ, ಇವತ್ತಿನ ವಾರ, ಇದೆಲ್ಲ ಹೇಳಿ ಆ ಗುರುಗಳಲ್ಲಿ ಸೇವೆ ಮಾಡ್ಬೇಕಂತೆ. ಗುರುಗಳೇ, ನಿಮ್ಮ ಅನುಗ್ರಹ ನಮಗಾಗಬೇಕು, ಸಂತಾನ ಭಾಗ್ಯ ಆಗಬೇಕು, ಅದರಲ್ಲೂ ನಮಗೆಲ್ಲರಿಗೂ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಚಿಕ್ಕ ಸಮಸ್ಯೆಗಳಿದ್ರು ಅದೆಲ್ಲ ಪರಿಹಾರ ಮಾಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ನಿಮ್ಮ ಆಶೀರ್ವಾದ ನಮ್ಗೆ ಸಂಪೂರ್ಣ ಆಗಬೇಕು ಅಂದಾಗ, ನಿಮ್ಮ ಜನ್ಮದಲ್ಲಿ ಪಿತೃದೋಷ ಏನಾರ ಇದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಯಾಕೆ? ರಾಘವೇಂದ್ರ ಸ್ವಾಮಿಗಳ ನಮಸ್ಕಾರವನ್ನು ಮಾಡಿದಾಗ ಮಕ್ಕಳಾಗತ್ತೆ ಅನ್ನೋದಕ್ಕೋಸ್ಕರ. ಏನಪ್ಪ ಅರ್ಥ ಅಂದ್ರೆ, ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗಳನ್ನ. ಅದರಿಂದ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿದಾಗ, ರಾಯರ ಬೃಂದಾವನಕ್ಕೆ 21 ನಮಸ್ಕಾರವನ್ನು ಮಾಡಿದಾಗ, ಹೆಜ್ಜೆ ನಮಸ್ಕಾರ ಆಗ್ಬೋದು, ಏನೇ ಒಂದು ನಮಸ್ಕಾರ ಮಾಡಿ ನಮ್ಮ ಕಾಯಿನ ಫಲವನ್ನು ಇಟ್ಕೊಂಡು ನಮಸ್ಕಾರವನ್ನು ಮಾಡಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡಿದಾಗ ಅವ್ರಿಗೆ ಸಂತಾನ ಆಗೇ ಆಗತ್ತೆ, ಅದು ಸಂಶಯನೇ ಇಲ್ಲ. 18 ವರ್ಷ ಆಗಿರ್ಲಿ, 20 ವರ್ಷ ಆಗಿರ್ಲಿ, ಆದ್ರೆ ಏನಪ್ಪಾ ನಮ್ಗೆ ಹಿಂಗಾಗಿತ್ತು. ಆದರೆ ಅಲ್ಲಿ ಒಂದು ಪ್ರಶ್ನೆ ಇರುತ್ತೆ. ಏನಪ್ಪಾ ಅಂದ್ರೆ, ನಿಮ್ಮ ಋತುಮತಿ ಆದಾಗ ಪ್ರತಿ ತಿಂಗಳು ನೀವು ಆಗ್ತಾ ಇದ್ದೀರಾ ಇಲ್ವೋ ಅದೆಲ್ಲ ನೋಡ್ಕೊಳ್ಳಿ. ನೀವು ನೋಡ್ಕೊಂಡು ಪ್ರತಿದಿನ ಮಾಡಿ
ಈ ಸೇವೆ ಮಾಡಿದಾಗ ಆ ಗುರುಗಳ ಅನುಗ್ರಹವನ್ನ ಸಂಪೂರ್ಣ ಮಾಡ್ತಕ್ಕಂಥ ಭಾಗ್ಯ ಇರುತ್ತೆ. ಅದರ ಸಂಶಯನೇ ಇಲ್ಲ ಅಂತ ಹೇಳ್ತಾರೆ. ನ ಸಂಶಯ ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ. ನ ಸಂಶಯ, ನಾನು ಅಂತಕ್ಕಂಥದ್ದು ಬಿಟ್ಟಾಗ ಸಂಶಯನೇ ಇರಲ್ಲ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳನ್ನು ಸೇವೆಯನ್ನು ಮಾಡಬೇಕಂತೆ. ಆದರೆ ನಮ್ಮ ದೇಹದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ದಾಗ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಗೆಯನ್ನು ತೆಗೆದುಕೊಂಡು ಬಂದು ಆ ಮೃತ್ತಿಗೆಯನ್ನ ಒಂದು ಲೋಟ ನೀರಕ್ಕೆ ಅದನ್ನು ಮೃತ್ತಿಗೆಯನ್ನು ಹಾಕೊಂಡು ಆ ಮೃತ್ತಿಗೆಯನ್ನ ನಾವು ಸ್ವೀಕಾರವನ್ನು ಮಾಡ್ಬೇಕು. ನೀರನ್ನು ಸ್ವೀಕಾರವನ್ನು ಮಾಡಿದಾಗ ಅದನ್ನ ಇಟ್ಕೊಂಡು ನೀರು ತನ್ಗೆ ಇಟ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ 21 ಸಲ ಈ ರಾಯರ ಒಂದು ಸ್ಮರಣೆಯನ್ನು ಮಾಡಿ ಆ ನೀರನ್ನು ಸ್ವೀಕಾರ ಮಾಡಿದಾಗ ಆ ರಾಯರೇ ಅನುಗ್ರಹವನ್ನು ಮಾಡ್ತಾರೆ. ಅದರ ಸಂಶಯನೇ ಇಲ್ಲ ಅಂತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ರಾಯರ ಅನುಗ್ರಹ ವಿಶೇಷವಾಗಿ ಎಲ್ಲರಿಗೂ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ದೀಪವನ್ನು ಹಚ್ಚಿ ಆ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡಬೇಕು. ಕಾಯಿ ಇಟ್ಕೊಂಡು ನಮಸ್ಕಾರವನ್ನು ಮಾಡಿದಾಗ ಅಷ್ಟು ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದರಲ್ಲೂ ರಾಯರ ಅನುಗ್ರಹ ಎಲ್ಲರಿಗೂ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅದಾಗಿಲ್ಲ ಅಂದರೆ ಬನ್ನಿ ರಾಯರದ್ದೇ ವಾದ ಮಾಡೋಣ. ಅದಕ್ಕಿಂತ ಮುಖ್ಯವಾಗಿ ನಾವು ಸಂಕಲ್ಪ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲೇ ಪೂಜೆಯನ್ನು ಮಾಡಿದಾಗ ಒಂದು ರಾಯರ ಮಠ ಇರುತ್ತೆ. ಆ ಮಠಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಆ ನಮಸ್ಕಾರವನ್ನು ಮಾಡಿ ರಾಯರ ಮುಂದೆ ನಿಂತ್ಕೊಂಡು, ಗುರುಗಳೇ ಈ ಕೆಲಸ ನಾನು ಮಾಡ್ತಾ ಇಲ್ಲ, ನನ್ನಲ್ಲಿ ನೀನು ನಿಂತು ಮಾಡಿಸ್ತಾ ಇದ್ಯಾ, ಒಳ್ಳೆ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕೆಲಸವನ್ನು ಮಾಡಿಸು, ನಮಗೆ ಈ ಕೆಲಸದಿಂದ ನಮಗೆಲ್ಲ ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಸಂತಾನ ಭಾಗ್ಯ 100ಕ್ಕೆ 100% ಆಗತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ವಾಗಿಂದ ತೀರ್ಥರೇ ಹೇಳ್ತಾರೆ ಇದರಿಂದ. ವಾಗಿಂದ ತೀರ್ಥ ರಾಘವೇಂದ್ರ ಸ್ವಾಮಿಗಳ ಪಕ್ಕ ಕೂತಿದ್ದಾರೆ, ಅವ್ರಿಗೆ ವಾಗಿಂದ ತೀರ್ಥರು ಅಂತ. ಆ ವಾಗಿಂದ ತೀರ್ಥರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ. ಅದಕ್ಕೋಸ್ಕರವಾಗಿ ಆ ವಾಗಿಂದ ತೀರ್ಥರ ಅನುಗ್ರಹ ಮಾಡೋದೇನು, ಆ ವಾಗಿಂದ ತೀರ್ಥರು ಬಂದು ವಿಶೇಷವಾಗಿ ರಾಯರಿಗೆ ಹೇಳ್ತಾರಂತೆ, ಗುರುಗಳೇ ಅವ್ರು ಸೇವೆ ಮಾಡಿದರೆ ಆಗ್ರಿ ಅವರಿಗೆ ಅಂತ ಹೇಳ್ತಾರಂತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ನಂಬಿ ಪೂಜೆಯನ್ನು ಮಾಡ್ತೀರಾ ಅವ್ರಿಗೆಲ್ಲರಿಗೂ ರಾಯರ ಭಕ್ತರಿಗೆ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ರಾಯರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಗಳ ಒಂದು ಸೇವೆಯನ್ನು ಯಾರ್ಯಾರು ಮಾಡ್ತೀರಾ ಅವ್ರಿಗೆಲ್ಲರಿಗೂ ಹನುಮಂತ ದೇವರು, ಅದರಲ್ಲೂ ವಿಶೇಷವಾಗಿ ನರಸಿಂಹದೇವರ ಅನುಗ್ರಹ ರಾಘವೇಂದ್ರ ಸ್ವಾಮಿಗಳು ಯಾವ ರೀತಿ ಇದೆ ಅಂದರೆ ಅಷ್ಟು ಬಲವಾಗಿದೆಯಂತೆ. ನರಸಿಂಹದೇವರು ಏನು ಕೇಳಿದ್ರಂತೆ, ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನ ಇಷ್ಟೆಲ್ಲ ಮೆರೆಸ್ಬೇಕಾದ್ರೆ ಯಾರು ಕಾರಣ ಅಂತ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಅದಕ್ಕೋಸ್ಕರವಾಗಿ ಆ ಗುರುಗಳ ಒಂದು ಸೇವೆ, ರಾಯರ ಒಂದು ಸೇವೆ ಸಂಪೂರ್ಣವಾಗಿ ಮಾಡಿ ಆ ರಾಯರ ಅನುಗ್ರಹವನ್ನು ಪ್ರತಿಯೊಬ್ಬರಿಗೂ ಮಾಡ್ತಾರೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡಲಿ ಅಂತೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ರಾಯರ ಅನುಗ್ರಹ ಚಾನಲನ್ನು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿ ರಾಯರ ಅನುಗ್ರಹ ಚಾನಲ್ ನೋಡಿ ಎಲ್ಲರಿಗೂ ಅನುಗ್ರಹ ಮಾಡಲಿ ರಾಯರು ಅಂತೇಳಿ. ಸಂತಾನ ಭಾಗ್ಯ ಆಗಲ್ಲ, ರಾಯರ ಹತ್ರ ಬನ್ನಿ ಅಭಿಷೇಕ ಮಾಡಿಸಿ ರಾಯರ ಅನುಗ್ರಹ ಸಂಪೂರ್ಣವಾಗಿ ಮಾಡೇ ಮಾಡ್ತಾರೆ, ಅದು ಸಂಶಯನೇ ಇಲ್ಲ ಅಂತೇಳಿ. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರದ ಭಾರತ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ